ಹಾಯ್ ಫ್ರೆಂಡ್ಸ್, ಕ್ರಿಯೇಟ್ ಯೂಟ್ಯೂಬ್ ಕ್ಲಾಸಸ್ಗೆ ಸ್ವಾಗತ. ನಾವೇನು ಮಾಡ್ತಿದ್ವಿ, ವಿ ಎ ಒಗೆ ಸಂಬಂಧಪಟ್ಟಂತೆ ಅಥವಾ ಗ್ರಾಮ ಲೆಕ್ಕಾಧಿಕಾರಿಗೆ ಸಂಬಂಧಪಟ್ಟಂತೆ ನಾವು ಕ್ವಶನ್ಸ್ಗಳನ್ನು ಮೊನ್ನೆ ನೋಡಿದ್ದೀವಿ ಫ್ರೆಂಡ್ಸ್. ಬಟ್ ಇವತ್ತೇನು ಮಾಡೋಣ್ರಿ, ಇವತ್ತು ಕ್ವಶನ್ಸ್ಗಳನ್ನು ನಾವೇನು ಮಾಡೋಣ್ರಿ ನೋಡೋಣ. ನೆಕ್ಸ್ಟ್ ಒಂದು ಕ್ವಶನ್ಸ್ ಏನಿದೆ ಅಂತಂದರೆ, 2022 ಫಿಫಾ ವಿಶ್ವಕಪ್ ಗೆದ್ದ ದೇಶ ಯಾವುದು ಅಂತೇಳಿ ಕ್ವಶನ್ಸನ್ನು ಕೇಳಿದ್ದಾರೆ ಫ್ರೆಂಡ್ಸ್. ಏನ್ರಿ, 2022 ಫಿಫಾ ವಿಶ್ವಕಪ್ ಗೆದ್ದ ದೇಶ ಯಾವುದು ಅಂತ ಕೇಳಿದ್ದಾರೆ. ನಾವಿಲ್ಲಿ ಆಪ್ಷನ್ಸ್ ಅಂತ ಬಂದಾಗ ಫಸ್ಟ್ ಒನ್ ಆಪ್ಷನ್ ಸಿ ಏನೇ ಫ್ರಾನ್ಸ್ ಕೊಟ್ಟಿದ್ದಾರೆ, ಆಮೇಲೆ ಆಪ್ಷನ್ ಬಿ ಅಂತೇಳಿ ಅರ್ಜೆಂಟೈನಾ ಕೊಟ್ಟಿದ್ದಾರೆ, ಆಪ್ಷನ್ ಸಿ ಅಂತೇಳಿ ಇಂಗ್ಲೆಂಡ್ ಕೊಟ್ಟಿದ್ದಾರೆ, ಆಪ್ಷನ್ ಡಿ ಅಂತೇಳಿ ಸ್ಪೇನ್ ಅಂತೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ನಾವೇನ್ರಿ 2022 ಯಾವ ದೇಶ ಗೆತ್ತು ಅಂತಂದ್ರೆ ಅರ್ಜೆಂಟೈನಾ ಅನ್ನುವಂಥ ದೇಶ ಏನ್ ಮಾಡ್ರಿ, ಅರ್ಜೆಂಟೈನಾ ಅನ್ನುವಂಥ ದೇಶ ಏನ್ರಿ ನಮ್ದು 2022 ಫಿಫಾ ವಿಶ್ವಕಪ್ ಅನ್ನ ಗೆದ್ದೆ. ಯಾವುದರ ವಿರುದ್ಧ ಅಂತಂದ್ರೆ ಈ ಫ್ರಾನ್ಸ್ ದೇಶದ ವಿರುದ್ಧ ಏನಾತ್ರಿ, ಅರ್ಜೆಂಟೈನಾ ಅನ್ನೋ ದೇಶ 2022 ಫಿಫಾ ವಿಶ್ವಕಪ್ ಅನ್ನ ಗೆದ್ರಿ. ಇದಿಷ್ಟೇ ನೋಡಿದಾಗ, ಬಟ್ ನಾವು ಫಸ್ಟ್ ಒಂದು ಫಿಫಾ ಅಂದ್ರೆ ನೋಡೋಣ. ಫಿಫಾ ಅಂದ್ರೆ ಏನಂದ್ರೆ ಫ್ರೆಂಡ್ಸ್, ಫೆಡರೇಷನ್ ಇಂಟರ್ನ್ಯಾಷನಲ್ ಫುಟ್ಬಾಲ್ ಅಸೋಸಿಯೇಷನ್ ಅಂತೇಳಿ ನಾವು ಕರಿತೀವ್ರಿ. ಏನ್ರಿ, ಫಿಫಾ ಫುಲ್ ಫಾರ್ಮ್ ಏನ್ರಿ, ಫೆಡರೇಷನ್ ಇಂಟರ್ನ್ಯಾಷನಲ್ ಫುಟ್ಬಾಲ್ ಅಸೋಸಿಯೇಷನ್ ಅಂತೇಳಿ ನಾವು ಕರಿತೀವಿ ಫ್ರೆಂಡ್ಸ್. ನಾವೇನ್ ಮಾಡ್ತೀವಿ, ಇದರ ಮುಖ್ಯ ಕಚೇರಿ ಅಥವಾ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಕೇಳಿದ್ರೆ ಸ್ವಿಟ್ಜರ್ಲ್ಯಾಂಡ್ ನ ಜ್ಯೂರಿಚ್ ಎಂಬ ನಗರದಲ್ಲಿ ಅಂತೇಳಿ ನಾವು ಕರಿತೀವ್ರಿ. ಯಾವ ದೇಶ ರೀ, ಸ್ವಿಟ್ಜರ್ಲ್ಯಾಂಡ್ ನ ಜ್ಯೂರಿಚ್ ಅನ್ನುವಂತ ನಗರದಲ್ಲಿ ಏನೈತ್ರಿ ಈ ಫಿಫಾ ವಿಶ್ವಕಪ್ ಫಿಫಾದ ಮೇನ್ ಹೆಡ್ ಆಫೀಸ್ ಏನೈತ್ರಿ ಜ್ಯೂರಿಚ್ ಒಳಗ ಅಂತೇಳಿ ನಾವು ಕರಿತೀವ್ರಿ. ನೆಕ್ಸ್ಟ್ ಒನ್ 2026 ನೆಕ್ಸ್ಟ್ ಒಲಿಂಪಿಕ್ ಎಲ್ಲಿ ನಡೀತೈತೆ ಅಂದ್ರೆ 2026 ಒಲಿಂಪಿಕ್ ಎಲ್ಲಿ ನಡೀತಂದ್ರೆ ಕೆನಡಾ ಮತ್ತು ಮೆಕ್ಸಿಕೋ ದೇಶದೊಳಗೆ ಏನ್ ಮಾಡ್ಯಾರಿ ನಡ್ಸಾಕಂತಾರ ಸದ್ಯ ಏನ್ ಮಾಡ್ಯಾರಿ ಪ್ಲಾನ್ ಮಾಡ್ಯಾರ. ಜಸ್ಟ್ ಯಾವ್ದ್ರಿ, ನೆಕ್ಸ್ಟ್ 2026 ಒಲಿಂಪಿಕ್ಸ್ ಅಂತಂದ್ರೆ ಏನ್ರಿ 4 ವರ್ಷಕ್ಕೊಮ್ಮೆ ಅಂದ್ರೆ 2022 ಏನಾತ್ರಿ ಫಿಫಾ ವಿಶ್ವಕಪ್ ಆಗೈತಿ. ನೆಕ್ಸ್ಟ್ 2026 ವಿಶ್ವಕಪ್ ಎಲ್ಲಿ ನಡೀತದೆ ಅಂದ್ರೆ ಕೆನಡಾ ಮತ್ತು ಮೆಕ್ಸಿಕೋ ದೇಶದೊಳಗ ನಡೆಯುತ್ತೆ ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನ್ಸ್ ಅನ್ನ ನೋಡೋಣ್ರಿ. ನೆಕ್ಸ್ಟ್ ಕ್ವಶನ್ ಯಾವ್ದಂತ ಕೇಳಿದ್ರೆ 2024 ಬೇಸಿಗೆ ಒಲಿಂಪಿಕ್ಸ್ ಆತಿಥ್ಯವನ್ನ ವಹಿಸಿದ ನಗರ ಯಾವುದು ಅಂತ ಕೇಳಿದಾರೆ. 2024 ಬೇಸಿಗೆಯಲ್ಲಿ ನಡೆದಿರ್ತಕ್ಕಂತ ಒಲಿಂಪಿಕ್ಸ್ ಆತಿಥ್ಯವನ್ನ ಯಾವ ನಗರ ವಹಿಸಿದೆ ಅಂತ ಕೇಳಿದಾರೆ. ಇಲ್ಲಿ ನಾವೇನ್ ಮಾಡ್ತೇವೆ, ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಪ್ಯಾರಿಸ್ ಅನ್ನೋ ನಗರ ಫ್ರಾನ್ಸ್ ಒಳಗೆ ಬರ್ತದ್ರಿ. ನೆಕ್ಸ್ಟ್ ಒನ್ ಬಿ, ಆಪ್ಷನ್ ಬಿ ಲಾಸ್ ಏಂಜಲೀಸ್ ಅಂತ ಕೇಳಿದಾರೆ. ಆಪ್ಷನ್ ಸಿ ಅಂತ ಕೊಟ್ಟಿದ್ದಾರೆ, ಟೋಕಿಯೋ ಜಪಾನ್ ದೇಶದಲ್ಲಿ ಇದು ಬರ್ತದ್ರಿ. ನೆಕ್ಸ್ಟ್ ಒನ್ ಡಿ, ಆಪ್ಷನ್ ಡಿ ಅಂತ ಕೇಳಿದರೆ ಸಿಡ್ನಿ ಅನ್ನೋ ನಗರ ಇಲ್ಲಿ ಬರ್ತದ್ರಿ, ಆಸ್ಟ್ರೇಲಿಯಾದಲ್ಲಿ ಬರ್ತದ. ಬಟ್ ಇದ್ರಲ್ಲಿ ನಾವು ಸರಿಯಾಗಿರ್ತಕ್ಕಂತ ಆನ್ಸರ್ ನೋಡಿದಾಗ ಪ್ಯಾರಿಸ್, ಈ ಪ್ಯಾರಿಸ್ ಅನ್ನೋ ನಗರದಲ್ಲಿ ಏನ್ ಮಾಡ್ಯಾರ್ರಿ ಒಲಿಂಪಿಕ್ಸ್ ಅನ್ನ ಆಯೋಜನೆ ಮಾಡಿದ್ರಿ. ಯಾವ್ದ್ರಿ 2024 ಬೇಸಿಗೆ ಒಲಿಂಪಿಕ್ಸ್ ಅನ್ನ ಪ್ಯಾರಿಸ್ ಅನ್ನೋ ನಗರದ ಅಂದ್ರೆ ಫ್ರಾನ್ಸ್ ದೇಶದಲ್ಲಿ ಇರ್ತಕ್ಕಂಥ ಪ್ಯಾರಿಸ್ ಅನ್ನೋ ನಗರದಾಗ ಏನ್ ಮಾಡಿದ್ರಿ ಈ ಒಲಿಂಪಿಕ್ಸ್ ಅನ್ನ ಆತಿಥ್ಯವನ್ನ ವಹಿಸಿರ್ತಕ್ಕಂಥ ನಗರ ಆಗಿದೆ. ನೆಕ್ಸ್ಟ್ ಒನ್ ಈ ಟೋಕಿಯೋ ಬರ್ತದ. ಟೋಕಿಯೋ ಏನ್ರಿ ಜಪಾನ್ ರಾಜಧಾನಿ, ಜಪಾನ್ ದೇಶದ ಒಂದು ರಾಜಧಾನಿ ಅಂತೇಳಿ ನಾವು ಕರಿತೇವ್ರಿ. ನೆಕ್ಸ್ಟ್ ಒನ್ ಸಿಡ್ನಿ ಅನ್ನೋದೇನ್ರಿ ಆಸ್ಟ್ರೇಲಿಯಾದ ಇರ್ತಕ್ಕಂಥ ಒಂದು ಪ್ರಮುಖ ನಗರ. ಈಗ ಭಾರತದಲ್ಲಿ ಫಾರ್ ಎಕ್ಸಾಂಪಲ್ ನಾವು ಮುಂಬೈ ನಗರವನ್ನ ಹೆಂಗ್ ಕರಿತೇವಲ್ಲ, ಹಂಗ ಆಸ್ಟ್ರೇಲಿಯಾದಲ್ಲಿ ಇರ್ತಕ್ಕಂಥ ನಗರ ಆದ್ರೆ ಸಿಡ್ನಿ. ಅಂದ್ರೆ ಆಸ್ಟ್ರೇಲಿಯಾದ ರಾಜಧಾನಿ ಅಂತ ಬಂದಾಗ ಅಡಿಲೇಡ್ ಅಂತೇಳಿ ನಾವು ಕರಿತೀವ್ರಿ. ಬಟ್ ಇದ್ರ ಪೂರ್ತಿ ನಾವು ತಗೊಂಡಾಗ ಸಿಡ್ನಿ ಅನ್ನೋದೇನ್ರಿ ಒಂದು ನಗರ, ಅದು ಒಂದೇನ್ರಿ ದೊಡ್ಡ ನಗರ. ಹೌದ್ರಿ. ನೆಕ್ಸ್ಟ್ ಒನ್ ಐಒಸಿ ಅಂತಂದ್ರೆ ಏನು, ಐಒಸಿ ಅಂತಂದ್ರೆ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಅಂತೇಳಿ ನಾವು ಕರಿತೀವ್ರಿ. ಯಾವ್ದ್ರಿ, ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಅಂತೇಳಿ ನಾವು ಕರಿತೇವೆ. ಇದೆಲ್ಲ ಐತೆ ಅಂತಂದ್ರೆ ಲೂಸಿಯಾನ್ ಸ್ವಿಟ್ಜರ್ಲ್ಯಾಂಡ್ ದೇಶದೊಳಗಿರ್ತಕ್ಕಂಥ ಲೂಸಿಯಾನ್ ನಗರದೊಳಗೆ ಏನೈತ್ರಿ ಇದರ ಕೇಂದ್ರ ಕಚೇರಿ ಅಥವಾ ಪ್ರಧಾನ ಕಚೇರಿ ಅಂತ ನಾವು ಕರಿತೇವ್ರಿ. ನೆಕ್ಸ್ಟ್ ಒನ್ ಫಸ್ಟ್ ಒನ್ ಆಧುನಿಕ ಒಲಿಂಪಿಕ್ಸ್ ಯಾವಾಗ ಆತಂದ್ರೆ 1896 ಏನಾತ್ರಿ ಆಧುನಿಕ ಒಲಿಂಪಿಕ್ಸ್ ಅಂತೇಳಿ ನಡೆದ್ರಿ. ಎಲ್ರಿ ಅಥೆನ್ಸ್ ಒಳಗೆ ನಡೆದು. ಯಾವ್ದು ಇದಂದ್ರೆ 1893 1896 ಒಳಗ ಆಧುನಿಕ ಒಲಿಂಪಿಕ್ಸ್ ಅನ್ನೋದಂತ ಅಥೆನ್ಸ್ ಅನ್ನೋ ನಗರದೊಳಗ ನಡೆದ್ರಿ. ನೆಕ್ಸ್ಟ್ ಒನ್ ನಮ್ಮ ಭಾರತ 1928 ಏನಾತ್ರಿ ಭಾರತ ಫಸ್ಟ್ ಗೋಲ್ಡ್ ಮೆಡಲ್ ಅನ್ನ ಗಳಿಸ್ತ್ರಿ. ದಟ್ಸ್ ಫ್ರಮ್ 1928 ಆಲ್ಸೋ ಇಂಡಿಯಾ ಇಸ್ ಫಸ್ಟ್ ಗೋಲ್ಡ್ ಮೆಡಲ್ ವಿನ್. ಏನಾತ್ರಿ ಈ ಒಲಿಂಪಿಕ್ಸ್ ಒಳಗ ಭಾರತಕ್ಕ ಫಸ್ಟ್ ಯಾವಾಗ ಬಂತಂದ್ರೆ 1928 ಪ್ರಪ್ರಥಮವಾಗಿ ಗೋಲ್ಡ್ ಮೆಡಲ್ ಅನ್ನ ಗೆದ್ರು ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನ್ಸ್ ಅನ್ನ ನೋಡೋಣ್ರಿ. ನೆಕ್ಸ್ಟ್ ಕ್ವಶನ್ ಅಂತ ಬಂದಾಗ ICC ಪುರುಷರ ವಿಶ್ವಕಪ್ ಕ್ರಿಕೆಟ್ನ 2023 ICC ಪುರುಷರ ವಿಶ್ವಕಪ್ ಕ್ರಿಕೆಟ್ನ
ಭಾರತವು ಸೆಮಿಫೈನಲ್ ಪಂದ್ಯದಲ್ಲಿ ಯಾವ ದೇಶದ ವಿರುದ್ಧ ಜಯ ಗಳಿಸಿತು ಅಂತ ಹೇಳ್ಕಾರ ನಮ್ಗ ಈ ಕ್ವಶನ್ಸ್ ಕೊಟ್ಟಾರೆ. ಅಂದ್ರೆ ನಮ್ಮ ಭಾರತದಲ್ಲಿ ನಡೆದಿರ್ತಕ್ಕಂಥ 2023 ICC ವರ್ಲ್ಡ್ ಕಪ್ ನ ಫೈನಲ್ ನಲ್ಲಿ ಸೆಮಿಫೈನಲ್ ಪಂದ್ಯದಲ್ಲಿ ಯಾವ ದೇಶದ ವಿರುದ್ಧ ಜಯ ಗಳಿಸಿತು ಅಂತ ಹೇಳ್ಕಾರ ಕ್ವಶನ್ಸ್ ಅನ್ನ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇಲ್ಲಿ ನೋಡಿದಾಗ ಆಪ್ಷನ್ ಎ ಅಂತ ಬರ್ತದ. ಆಪ್ಷನ್ ಎ ಆಸ್ಟ್ರೇಲಿಯಾ ಅಂತ ಹೇಳಿ ಕೊಟ್ಟಿದಾರ್ರಿ. ನೆಕ್ಸ್ಟ್ ಒನ್ ಆಪ್ಷನ್ ಬಿ ನ್ಯೂಜಿಲೆಂಡ್ ಅಂತ ಹೇಳಿ ಕೊಟ್ಟಾರ್ರಿ. ಆಪ್ಷನ್ ಸಿ ಪಾಕಿಸ್ತಾನ್ ಅಂತ ಹೇಳಿ ಕೊಟ್ಟಾರು. ಆಪ್ಷನ್ ಡಿ ಶ್ರೀಲಂಕಾ ಅಂತ ಹೇಳಿ ಕೊಟ್ಟಾರ್ರಿ. ಬಟ್ ಇದರಲ್ಲಿ ನಾವು ನೋಡಿದಾಗ ಜಸ್ಟ್ ನಮ್ಗೆ ಓನ್ಲಿ ನಾಕ್ಔಟ್ ಅಂದ್ರೆ ನಾಕ್ಔಟ್ ಅಂತ ಬಂದಾಗ ಅಥವಾ ನಾವೇನಂತ ಕರಿತೀವ್ರಿ ನಾಕ್ಔಟ್ ಅಂದ್ನಲ್ಲಿ ನಾಲ್ಕು ಟೀಮ್ಗಳು ಬರ್ತಾವ. 4 ಟೀಮ್ಗಳು ಬಂದಾಗ ಅಲ್ಲೇ ಯಾವ ಬಂದಿತ್ತು ಅಂದ್ರೆ ಆಸ್ಟ್ರೇಲಿಯಾ ಇತ್ತು, ನ್ಯೂಜಿಲೆಂಡ್ ಇತ್ತು, ಅಥವಾ ಅಲ್ಲಿ ಇಂಗ್ಲೆಂಡ್ ಇತ್ತು, ಆಮೇಲೆ ನಮ್ಮ ಭಾರತ ಅಂತ ಹೇಳ್ಕಾರ ನಾಲ್ಕು ಟೀಮ್ಗಳು ಏನ್ ಬಂದಿದ್ದು ನಾಕ್ಔಟ್ ಹಂತಕ್ಕೆ ಬಂದಿದ್ದು. ಬಟ್ ಇದ್ರಲ್ಲಿ ಏನಾಯ್ತು ಅಂತಂದ್ರೆ ಭಾರತ ಮತ್ತು ನ್ಯೂಜಿಲೆಂಡ್ ಅಂತ ಏನ್ ಮಾಡ್ರಿ ಸೆಮಿಫೈನಲ್ ಪಂದ್ಯ ಏನಾತ್ರಿ ಭಾರತ ಮತ್ತು ನ್ಯೂಜಿಲೆಂಡ್ ದೇಶಕ್ಕೆ ಏನಾತ್ರಿ ಸೆಮಿಫೈನಲ್ ಪಂದ್ಯ. ಅಂದ್ರ ಸರಿಯಾಗಿರ್ತಕ್ಕಂಥ ಆನ್ಸರ್ ನಾವ್ ಏನಂತ ಕರಿತೀವ್ರಿ ನ್ಯೂಜಿಲೆಂಡ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಆನ್ಸರ್. ಏನಾತ್ರಿ ಈ ನ್ಯೂಜಿಲೆಂಡ್ ದೇಶದ ವಿರುದ್ಧ ನಮ್ಮ ಭಾರತ ಏನ್ ಮಾಡ್ತ್ರಿ ಜಯಗಳಿಸ್ತ 2023 ಸೆಮಿಫೈನಲ್ ಪಂದ್ಯದೊಳಗ ಎಲ್ಲಿ ನಡೀತು ಅಂತಂದ್ರೆ ವಾಂಖೇಡೆ ಸ್ಟೇಡಿಯಂ ಒಳಗ ನಡೀತ್ರಿ. ಮುಂಬೈನ ವಾಂಖೇಡೆ ಸ್ಟೇಡಿಯಂ ಒಳಗ ಈ ಮ್ಯಾಚ್ ನಡೀತಿತ್ತು. ಅವಾಗ ಏನಾತ್ರಿ ನಮ್ಮ ಭಾರತ ನ್ಯೂಜಿಲೆಂಡ್ ವಿರುದ್ಧ ಜಯ ಗಳಿಸ್ತು. ಆಮೇಲೆ ಪಾಕಿಸ್ತಾನ ಹೊರಗೆ ಹೋತ್ರಿ. ಆಮೇಲೆ ಶ್ರೀಲಂಕಾ ದೇಶನು ಏನಾತ್ರಿ ಹೊರಗಡೆ ಹೋತ್. ಅಂದ್ರೆ ಏನ್ರಿ ಟೂರ್ನಮೆಂಟ್ ಒಳಗನ ಏನಾತ್ರಿ ಟೂರ್ನಮೆಂಟ್ ಇದ್ರೊಳಗನ ಹೊರಗಡೆ ಹೋದ್ವು ಟೀಮ್ಗಳು. ನೆಕ್ಸ್ಟ್ ಒನ್ ಈ 2023 ICC ವರ್ಲ್ಡ್ ಕಪ್ ಏನೈತಲ್ಲ ಇದು 13ನೇ ವರ್ಲ್ಡ್ ಕಪ್. 13ನೇ ಏನ್ರಿ ವರ್ಲ್ಡ್ ಕಪ್ ನಮ್ಮ ಭಾರತದಲ್ಲಿ ನಡೆದಿರ್ತಕ್ಕಂಥ 13ನೇ ವರ್ಲ್ಡ್ ಕಪ್ ಅಂತೇಳಿ ನಾವು ಕರಿತೀವ್ರಿ. ನೆಕ್ಸ್ಟ್ ಒನ್ ಈ ಕ್ರಿಕೆಟ್ ನ ಯಾರು ನಡೆಸ್ತಾರ ಅಂತಂದ್ರ ICC ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಅಂತೇಳಿ ನಾವು ಕರಿತೀವ್ರಿ. ICC ಅಂತಂದ್ರ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಅಂತೇಳಿ ಕರಿತೀವ್ರಿ. ಈ ಇಂಟರ್ನ್ಯಾಷನಲ್ ಕ್ರಿಕೆಟ್ ಏನ್ರಿ ಭಾರತ ಅಂದ್ರ ಇಡೀ ವಿಶ್ವ ಕ್ರಿಕೆಟ್ ಅಂತೇಳಿ ನಾವು ಕರಿತೀವ್ರಿ. ಹಂಗೆ ನಮ್ಮ ಭಾರತದ ಏನ್ ಕರಿತಿದ್ರಿ BCCI ಅಂತೇಳಿ ನಾವು ಕರಿತೀವಿ. ಭಾರತೀಯ ಕ್ರಿಕೆಟ್ ನಿಯಂತ್ರಣ ಸಂಸ್ಥೆ ಅಂತ ಹೇಳ್ಕಾರ ನಾವ್ ಏನ್ ಕರಿತೀವ್ರಿ ನಮ್ಮ ಭಾರತದ ಕರಿತೀವಿ. ನೆಕ್ಸ್ಟ್ ಒನ್ 2027 ವರ್ಲ್ಡ್ ಕಪ್ ಯಾವ ದೇಶದಲ್ಲಿ ನಡೀತೈತಿ ಅಂತಂದ್ರೆ ಇವೆಂಟ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಸೌತ್ ಆಫ್ರಿಕಾ, ಜಿಂಬಾಬ್ವೆ ಮತ್ತು ನಮೀಬಿಯಾ ಇವು 3 ಏನಾಗಿರಿ ಜಂಟಿಯಾಗಿ ನಡೆಸಬೇಕಂತ ಹೇಳ್ಕಾರ ತೀರ್ಮಾನ ಮಾಡಿದಾರೆ. ಬಟ್ ಆದ್ರೆ ಏನ್ರಿ ಇವೆಂಟ್ಸ್ ಕೊಟ್ಟಿದಾರು. ಬಟ್ ಇನ್ನು ಕನ್ಫರ್ಮೇಶನ್ ಆಗ್ಬೇಕಷ್ಟೇ. 2027 ಅಂದ್ರೆ ಇದೇನ್ರಿ 14ನೇ ವಿಶ್ವಕಪ್ ಆಗಿ ನಡೆಯತ್ರಿ. ಯಾವಾಗ್ರಿ 2027 2027 ಒಳಗೆ ನಡೆಯತ್ತೆ. ಸೌತ್ ಆಫ್ರಿಕಾ ಮತ್ತು ಜಿಂಬಾಬ್ವೆ, ನಮೀಬಿಯಾ ಇವು 3 ದೇಶಗಳೇನ್ರಿ ಆತಿಥ್ಯವನ್ನ ವಹಿಸಿದಾವು. ಬಟ್ ಅದಕ್ಕೆ ಅಧಿಕೃತ ಘೋಷಣೆ ಅಂದ್ರೆ ICC ಅವರು ಅಧಿಕೃತ ಒಂದು ಘೋಷಣೆ ಮಾಡಿರು ಅಂತಂದ್ರ ಈ ದೇಶದವರು ಆ ವರ್ಲ್ಡ್ ಕಪ್ ಗೆ ಸಿದ್ಧತೆಯನ್ನ ಸ್ಟಾರ್ಟ್ ಮಾಡ್ತಾರೆ ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನ್ಸ್ ಅನ್ನ ನೋಡ್ರಿ ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನ್ ಏನಂದ್ರೆ 1,32,000 ಪ್ರೇಕ್ಷಕರಿಗೆ ಆಸನ ವ್ಯವಸ್ಥೆ ಹೊಂದಿರುವ ವಿಶ್ವದ ಅತಿ ದೊಡ್ಡ ಕ್ರೀಡಾಂಗಣ ಯಾವುದು ಅಂತ ಹೇಳಿ ಕೇಳಿದ್ದಾರೆ ಫ್ರೆಂಡ್ಸ್. ಏನ್ರಿ ಕ್ವಶನ್ಸ್ ಅನ್ನ ಇನ್ನೇಮ್ ನಾವು ರಿಪೀಟ್ ಮಾಡ್ಕೊಳ್ಳೋಣ. 1,32,000 ಪ್ರೇಕ್ಷಕರಿಗೆ ಆಸನ ವ್ಯವಸ್ಥೆ ಹೊಂದಿರುವ ವಿಶ್ವದ ಅತಿ ದೊಡ್ಡ ಕ್ರಿಕೆಟ್ ಕ್ರೀಡಾಂಗಣ ಯಾವುದು ಅಂತ ಹೇಳಿ ಕೇಳಿದ್ದಾರೆ ಫ್ರೆಂಡ್ಸ್. ನೆಕ್ಸ್ಟ್ ಒನ್ ಆಗಿ ನಾವು ಆಪ್ಷನ್ಸ್ ಅನ್ನ ನೋಡೋಣ್ರಿ. ಆಪ್ಷನ್ ಏನಿದೆ ವಾಂಖೇಡೆ ಕ್ರೀಡಾಂಗಣ ಅಂತ ಆಪ್ಷನ್ ಎ ಇದೆ. ಆಪ್ಷನ್ ಬಿ ನರೇಂದ್ರ ಮೋದಿ ಸ್ಟೇಡಿಯಂ, ನರೇಂದ್ರ ಮೋದಿ ಕ್ರೀಡಾಂಗಣ ಅಂತೇಳಿ ಆಪ್ಷನ್ ಬಿ ಇದೆ. ಆಪ್ಷನ್ ಸಿ ಅಂತ ತಗೊಂಡಾಗ ಮೆಲ್ಬೋರ್ನ್ ಕ್ರಿಕೆಟ್ ಕ್ರೀಡಾಂಗಣ ಅಂತೇಳಿ ನಾವು ಕರಿತೀವ್ರಿ. ಆಪ್ಷನ್ ಡಿ ತಗೊಂಡಾಗ ಲಾರ್ಡ್ಸ್ ಕ್ರೀಡಾಂಗಣ ಅಂತೇಳಿ ನಾವು ಕರಿತೀವ್ರಿ. ಟೋಟಲ್ ಆಗೇನ್ರಿ ಅತಿ ಹೆಚ್ಚು ಕ್ರೀಡಾಂಗಣಗಳನ್ನ ಹೊಂದಿದ ದೇಶದೊಳಗೆ ಏನ್ರಿ ಭಾರತ ಮೊದಲ ಸ್ಥಾನದೊಳಗೆ ಬರ್ತೈತ್ರಿ. ಅತಿ ಹೆಚ್ಚು ಕ್ರಿಕೆಟ್ ಕ್ರೀಡಾಂಗಣಗಳನ್ನ ಹೊಂದಿದ ದೇಶದೊಳಗ ನಮ್ಮ ಭಾರತ ಮೊದಲನೇ ಸ್ಥಾನದೊಳಗೆ ಬರ್ತದ. ಅದರಲ್ಲಿ ಟೋಟಲ್ ಆಗಿ ನಾವು ಕ್ರೀಡಾಂಗಣ ತಗೊಂಡಾಗ ಭಾರತ ಏನ್ರಿ ಕ್ರಿಕೆಟ್ ಪ್ರಿಯವಾಗಿರ್ತಕ್ಕಂಥ ದೇಶ. ಬಟ್ ಮೊದಲಿನಿಂದನೂ ಹಾಕಿ ನಮ್ಮ ದೇಶದ ಆಟ. ಬಟ್ ಆದ್ರೂ ಏನ್ರಿ ಕ್ರಿಕೆಟ್ ಮೇಲೆ ನಮ್ಮ ಭಾರತೀಯರಿಗೆ ಒಲವು ಜಾಸ್ತಿ. ಕ್ರಿಕೆಟ್ ಮೇಲೆ ಏನ್ರಿ ಒಲವು ಜಾಸ್ತಿ. ಯಾಕಂದ್ರೆ ನಮ್ಮ ಕ್ರಿಕೆಟ್ ಒಳಗ ನಮ್ಮ ಭಾರತೀಯರ ಸಾಧನೆ ಬಹು ದೊಡ್ಡ ಮಟ್ಟದಲ್ಲಿದೆ. ಅಂದ್ರೆ ಟೋಟಲ್ ಆಗಿ ಎಲ್ಲ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಸ್ ಇರ್ಬೋದು ಅಥವಾ ವರ್ಲ್ಡ್ T20 ವರ್ಲ್ಡ್ ಕಪ್ ಇರ್ಬೋದು. ನಾವು ಮಣ್ಣು ನೋಡಿದ್ವಿ 2024 T20 ವರ್ಲ್ಡ್ ಕಪ್ ವೆಸ್ಟ್ ಇಂಡೀಸ್ ಮತ್ತು USA ನಡೆದಿರ್ತಕ್ಕಂಥ ವರ್ಲ್ಡ್ ಕಪ್ ಅನ್ನ ನಮ್ಮ ಭಾರತ ಏನ್ರಿ ಸೌತ್ ಆಫ್ರಿಕಾ ವಿರುದ್ಧ ಜಯ ಗಳಿಸ್ತ. ಅವಾಗ ಏನ್ರಿ ಅದು 2ನೇ T20 ವಿಶ್ವಕಪ್ ಅಂದೇನ್ರಿ ನಮ್ಮ ಭಾರತ ಟೋಟಲ್ ಆಗಿ 2 T20 ವರ್ಲ್ಡ್ ಕಪ್ ಗಳನ್ನ ಗೆದ್ದಿದೆ. ಒಂದು 2007 ಧೋನಿ ನಾಯಕತ್ವದೊಳಗ 2007 ನೋಡತ್ರಿ. ನೆಕ್ಸ್ಟ್ ಒನ್ ಮೊನ್ನೆ 2024 ರೋಹಿತ್ ಶರ್ಮಾ ಅವರ ನಾಯಕತ್ವದೊಳಗ 2ನೇ ವರ್ಲ್ಡ್ ಕಪ್ ನಮಗ್ ಬಂತ್ರಿ T20 ವರ್ಲ್ಡ್ ಕಪ್. ಅಂದ್ರ 2 ಒನ್ ಡೇ ವರ್ಲ್ಡ್ ಕಪ್ ಕಪಿಲ್ ದೇವ್ ನಾಯಕತ್ವದೊಳಗ ಒಂದ್ ಬಂದೈತಿ. ಒಂದು MS ಧೋನಿ ಅವರ ನಾಯಕತ್ವದೊಳಗ
ಎರಡನೇ ಒನ್ ಡೇ ವರ್ಲ್ಡ್ ಕಪ್ ಅನ್ನ ನಮ್ಮ ಭಾರತ ಜಯಿಸೈತಿ. ನೆಕ್ಸ್ಟ್ ಏನ್ ಕೊಟ್ಟಾರ ಇಲ್ಲಿ, ವಾಂಖೇಡೆ ಕ್ರೀಡಾಂಗಣ. ಸರಿಯಾಗಿರ್ತಕ್ಕಂಥ ಆನ್ಸರ್ ಯಾವ್ದಂತ ತಗೊಂಡಾಗ ನರೇಂದ್ರ ಮೋದಿ ಸ್ಟೇಡಿಯಂ ಅಂತ ನಾವು ಕರಿತೀವ್ರಿ. ಇದೆಲ್ರಿ ಪ್ರೆಸೆಂಟ್ ಆಗಿ ಅಹಮದಾಬಾದ್ ನಗರದೊಳಗ ಐತ್ರಿ. ಭಾರತದಲ್ಲಿ ಇರ್ತಕ್ಕಂಥ ಅಹಮದಾಬಾದ್ ನಗರದೊಳಗ ಈ ನರೇಂದ್ರ ಮೋದಿ ಸ್ಟೇಡಿಯಂ ಅಂತೇಳಿ ಕರಿತೀವ್ರಿ. ಇದೇನೈತ್ರಿ, ಮೊದಲು ಮೊಟೆರಾ ಕ್ರೀಡಾಂಗಣ ಅಂತೇಳಿ ಕರಿತಿರು, ಈಗ ಬದಲಾಗಿ ಏನ್ರಿ ನರೇಂದ್ರ ಮೋದಿ ಸ್ಟೇಡಿಯಂ ಅಂತ ಹೇಳ್ತಾರ ಅಥವಾ ನರೇಂದ್ರ ಮೋದಿ ಕ್ರೀಡಾಂಗಣ ಅಂತ ಹೇಳ್ತಾರ, ನೇಮ್ ಅನ್ನ ಚೇಂಜ್ ಮಾಡಿದಾರೆ. ನೆಕ್ಸ್ಟ್ ಒನ್ ಮೆಲ್ಬೋರ್ನ್ ಕ್ರಿಕೆಟ್ ಕ್ರೀಡಾಂಗಣ. ಈ ಮೆಲ್ಬೋರ್ನ್ ಎಲ್ಲೈತಿ ಅಂತಂದ್ರ ಆಸ್ಟ್ರೇಲಿಯಾದೊಳಗೆ ಏನೈತ್ರಿ, ಈ ಮೆಲ್ಬೋರ್ನ್ ಕ್ರಿಕೆಟ್ ಕ್ರೀಡಾಂಗಣವನ್ನ ನಾವು ನೋಡ್ಬೋದು. ನೆಕ್ಸ್ಟ್ ಒನ್ ಲಾರ್ಡ್ಸ್ ಅಂತ ಕೇಳಿದಾರೆ. ಲಾರ್ಡ್ಸ್ ಎಲ್ಲ ಐತಂದ್ರ ಇಂಗ್ಲೆಂಡ್ ಅನ್ನ ಕ್ರಿಕೆಟ್ ಜನಕರ ನಾಡು ಅಂತೇಳಿ ನಾವು ಕರಿತೇವ್ರಿ. ಇಂಗ್ಲೆಂಡ್ ಒಳಗೆ ಏನ್ರಿ ಕ್ರಿಕೆಟ್ ಹುಟ್ಟಿದ್ದು ಇಂಗ್ಲೆಂಡ್ ಅಲ್ಲಿ, ಅದಕ್ಕೆ ಏನಂತವ್ರಿ ಕ್ರಿಕೆಟ್ ಜನಕ ಅಂತಂದ್ರೆ ಏನ್ರಿ ಹುಟ್ಟಿಸಿದ್ದು, ಜನಕರ ನಾಡು ಅಂತೇಳಿ ನಾವು ಕರಿತೇವ್ರಿ. ನೆಕ್ಸ್ಟ್ ಒನ್ ಟೋಟಲ್ ನಾವೇನ್ ಮಾಡತ್ತವ್ರಿ, ಮೆಲ್ಬೋರ್ನ್ ಕ್ರಿಕೆಟ್ ಕ್ರೀಡಾಂಗಣ ಅಥವಾ ಲಾರ್ಡ್ಸ್ ಕ್ರೀಡಾಂಗಣ ಅಂತೇಳಿ ಲಾಸ್ಟ್ ಆಪ್ಷನ್ಸ್ ಇದೆ. ಇದು ಇಂಗ್ಲೆಂಡ್ ಒಳಗೆ ಬರ್ತದ ಫ್ರೆಂಡ್ಸ್, ಲಾರ್ಡ್ಸ್ ಕ್ರೀಡಾಂಗಣ. ಅಂದ್ರೆ ನಾವು ಟೋಟಲ್ ಆಗಿ ಏನ್ರಿ ಇವೆಲ್ಲಾ ನೋಡಿದಾಗ ನರೇಂದ್ರ ಮೋದಿ ಸ್ಟೇಡಿಯಂ ಅನ್ನೋದು ಅತಿ ದೊಡ್ಡ ಸ್ಟೇಡಿಯಂ, ಜಗತ್ತಿನೊಳಗ ಅತಿ ದೊಡ್ಡ ಸ್ಟೇಡಿಯಂ ಆಗಿ ಹೊರಹೊಮ್ಮಿದ್ರಿ. ನೆಕ್ಸ್ಟ್ ಒಂದು ನಮ್ಮ ಭಾರತದಲ್ಲಿ ಒಂದಿಷ್ಟು ವಿಶೇಷ ಕ್ರೀಡಾಂಗಣಗಳು ಅದಾವ್ರಿ. ಒಂದು ಗ್ರೀನ್ ಪಾರ್ಕ್ ಅಂತ ಕರಿತೀವಿ, ಇದೊಂದು ವಿಶೇಷವಾಗಿರ್ತಕ್ಕಂಥ ಸ್ಟೇಡಿಯಂ. ಗ್ರೀನ್ ಪಾರ್ಕ್ ಇದೆಲ್ಲ ಅಂತಂದ್ರೆ ಕಾನ್ಪುರದೊಳಗಿದೆ, ಇದು ವಿಶೇಷವಾಗಿರ್ತಕ್ಕಂಥ ಸ್ಟೇಡಿಯಂ. ಮತ್ ಇನ್ನೊಂದು ಸ್ಟೇಡಿಯಂ ಐತಂದ್ರೆ ಧರ್ಮಶಾಲಾದೊಳಗಿದೆ. ಅಲ್ಲಿ ಮ್ಯಾಲ ನಿಂತ್ರೇನ್ರಿ ಬೆಟ್ಟಗಳ ಸಾಲು ಅಥವಾ ಗುಡ್ಡಗಳ ಸಾಲೊಳಗ ಅಂದ್ರೆ ಏನ್ರಿ ಪೂರ್ತಿ ಮಂಜಿನ ಆಕಾರದೊಳಗ ಸ್ಟೇಡಿಯಂ ಒಳಗ ನಿಂತ್ರ ಧರ್ಮಶಾಲಾ ಅಂತೇಳಿ ನಾವು ಕರಿತೀವಿ. ಅಲ್ಲಿ ಒಂದ್ ಏನ್ರಿ ವಿಶೇಷವಾಗಿರ್ತಕ್ಕಂಥ ಕ್ರೀಡಾಂಗಣ. ನಮ್ಮ ಭಾರತದೊಳಗ ಎರಡು ವಿಶೇಷವಾಗಿರ್ತಕ್ಕಂಥ ಕ್ರೀಡಾಂಗಣಗಳು, ಒಂದು ಗ್ರೀನ್ ಪಾರ್ಕ್ ಕಾನ್ಪುರ್ ಅಂತ ಬರ್ತದ, ಇನ್ನೊಂದು ಧರ್ಮಶಾಲಾದೊಳಗಿರ್ತಕ್ಕಂಥ ಕ್ರಿಕೆಟ್ ಕ್ರೀಡಾಂಗಣ ಬರುತ್ತೆ. ಫ್ರೆಂಡ್ಸ್ ನೆಕ್ಸ್ಟ್ ಕ್ವಶನ್ಸ್ ಅನ್ನ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನ್ರಿ, ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲಿಗರು ಯಾರಂತ ಕೇಳ್ಯಾರ್ರಿ. ಫ್ರೆಂಡ್ಸ್ ನಾವು ಕ್ವಶನ್ಸ್ ಅನ್ನ ಮೊದ್ಲು ಅರ್ಥ ಮಾಡ್ಕೋಬೇಕ್ರಿ. ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲಿಗರು ಯಾರು ಅಂತ ಕೇಳಿದಾರೆ. ಅಂದ್ರೆ ಕ್ವಶನ್ಸ್ ಹೆಂಗಂತಂದ್ರೆ ಟೋಟಲ್ ನಮ್ಮ ಭಾರತದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದವರಲ್ಲಿ ಮೊದಲಿಗರು ಯಾರಂತ ಕೇಳಿದಾರೆ. ಇಲ್ಲಿ ನಮಗ ಮೊದಲ ಕನ್ನಡಿಗರು ಅಂತ ಬೇರೆ ಬರ್ತದ, ಬಟ್ ಮೊದಲಿಗರು ಅಂತಂದಾಗ ಕ್ವಶನ್ಸ್ ಅನ್ನ ಅರ್ಥ ಮಾಡ್ಕೋಬೇಕ್ರಿ. ಆಪ್ಷನ್ ಎ ಕುವೆಂಪು ಕೊಟ್ಟಿದಾರ್ರಿ, ಆಪ್ಷನ್ ಬಿ ಬಂಡೋಪಾಧ್ಯಾಯ ಅಂತ ಕೊಟ್ಟಿದಾರು, ಆಪ್ಷನ್ ಸಿ ಉಮಾಶಂಕರ್ ಅಂತ ಹೇಳಿ ಕೊಟ್ಟಾರ್ರಿ, ಆಪ್ಷನ್ ಡಿ ಶಂಕರ್ ಕುರುಪ್ ಅಂತ ಹೇಳ್ತಾರೆ. 4 ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಫಸ್ಟ್ ಒನ್ ಆಗಿ ನಾವು ಈ ಜ್ಞಾನಪೀಠ ಪ್ರಶಸ್ತಿಯನ್ನ ಯಾರ ಕೊಡಾಕತ್ರಿ ಅಥವಾ ಫಸ್ಟ್ ಸ್ಟಾರ್ಟ್ ಆಗಿದ್ದೆ ಯಾವಾಗ? ಫಸ್ಟ್ ಒನ್ ನೋಡೋಣ್ರಿ. ಜ್ಞಾನಪೀಠ ಪ್ರಶಸ್ತಿ ಫಸ್ಟ್ ಯಾವಾಗತ್ರಿ 1961 ಒಳಗೆ ಏನ್ ಮಾಡ್ರಿ ಇದನ್ನ ಪರಿಚಯ ಮಾಡ್ರಿ. 1961 ದಿ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯ ಸಾಹು ಶಾಂತಿ ಪ್ರಸಾದ್ ಜೈನ್ ರವ್ರು ಏನ್ ಮಾಡಿರಿ, ಈ ಪ್ರಶಸ್ತಿಯನ್ನ ಬಿಡುಗಡೆ ಮಾಡಿರಿ. ಅಂದ್ರೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಏನ್ರಿ, ಆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಒಂದು ಇದೇನ್ರಿ ಒಂದು ಪ್ರಶಸ್ತಿ ಆಗಿರ್ತದ, ಸಾಹಿತ್ಯಕ್ಕೆ ಮಾತ್ರ ಸಂಬಂಧಪಟ್ಟಂತ ಪ್ರಶಸ್ತಿ ಆಗಿರ್ತದೆ. ಇದನ್ನ ಟೈಮ್ಸ್ ಆಫ್ ಇಂಡಿಯಾ, ಟೈಮ್ಸ್ ಆಫ್ ಪತ್ರಿಕೆ 1961 ಒಳಗ 1961 ಟೈಮ್ಸ್ ಆಫ್ ಪತ್ರಿಕೆಯ ಸಾಹು ಶಾಂತಿ ಪ್ರಸಾದ್ ಜೈನ್ ಅನ್ನೋರು ಏನ್ ಮಾಡ್ರಿ, ಈ ಪ್ರಶಸ್ತಿಯನ್ನ ಪರಿಚಯ ಮಾಡ್ರಿ. ಪ್ರಪ್ರಥಮವಾಗಿ ಇದನ್ನ ಯಾರಿಗೆ ಕೊಟ್ರು ಅಂದ್ರ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥ ಉತ್ತರ. ಶಂಕರ್ ಕುರುಪ್ ಅನ್ನುವಂತ ಇವ್ರಿಗೆ ಏನ್ ಮಾಡಿರಿ 1965 ಪ್ರಪ್ರಥಮವಾಗಿ ಏನ್ ಮಾಡಿರ್ರಿ ಜ್ಞಾನಪೀಠ ಪ್ರಶಸ್ತಿಯನ್ನ ಕೊಟ್ರಿ. 1965 ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲಿಗರು ಯಾರಂತ ಕೇಳಿದಾಗ ಶಂಕರ್ ಕುರುಪ್ ಅವರು ಅಂತ ಹೇಳ್ತಾರ, ನಾವು ಕರಿತೇವ್ರಿ. ಇವ್ರು ಯಾವ ರಾಜ್ಯದವರು ಅಂತಾರ, ಕೇರಳ ರಾಜ್ಯದವ್ರಿ. ಮಲಯಾಳಂದೊಳಗೆ ಏನ್ ಕೊಟ್ರಿ, ಮಲಯಾಳಂ ಇದ್ರೊಳಗ ಭಾಷೆ ಒಳಗ ಒಡಕುಳ್ಳಲ್ ಎಂಬ ಕೃತಿಗೆ ಈ ಪ್ರಶಸ್ತಿ ಅವ್ರಿಗೆ ಏನಾತ್ರಿ ಬಂತ್. ಜ್ಞಾನಪೀಠ ಪ್ರಶಸ್ತಿ ಅವ್ರಿಗೆ ಶಂಕರ್ ಕುರುಪ್ ಅವ್ರಿಗೆ ಮಲಯಾಳಂ ಭಾಷೆ ಒಳಗಿರ್ತಕ್ಕಂಥ ಒಡಕುಳ್ಳಲ್ ಎಂಬ ಕೃತಿಗೆ ಏನ್ ಮಾಡಿರಿ ಅವ್ರಿಗೆ ಪ್ರಪ್ರಥಮವಾಗಿ 1965 ಪ್ರಥಮವಾಗಿ ಜ್ಞಾನಪೀಠ ಪ್ರಶಸ್ತಿಯನ್ನ ಕೊಟ್ರು. ನೆಕ್ಸ್ಟ್ ಒನ್ ಆಗಿ 1976 ಮೊದಲ ಮಹಿಳೆ ಜ್ಞಾನಪೀಠ ಪ್ರಶಸ್ತಿಯನ್ನ ಯಾರ ಪಡೆದಾರ ಅಂತಂದ್ರ ಆಶಾ ಪೂರ್ಣ ದೇವಿ ಅನ್ನುವಂತ ಮಹಿಳೆಯರು ಏನ್ ಮಾಡ್ಯಾರ್ರಿ ಮೊದಲ ಮಹಿಳಾ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದ್ರಿ. ಯಾವ ಭಾಷೆ ಒಳಗ, ಬಂಗಾಳಿ ಭಾಷೆಗೆ ಸಂಬಂಧಪಟ್ಟಂತೆ, ಏನ್ ಪಶ್ಚಿಮ ಬಂಗಾಳ ಅಂತ ಹೇಳಿ ನಾವು ಕರಿತೀವಲ್ಲ, ಬಂಗಾಳಿ ಭಾಷೆಗೆ ಸಂಬಂಧಪಟ್ಟಂತ ಒಂದು 1976 ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದ್ರಿ. ಆಶಾ ಪೂರ್ಣ ದೇವಿ ಏನ್ರಿ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪಡೆದಿರ್ತಕ್ಕಂಥ ಮಹಿಳೆಯರು ಅಂತ ನಾವು ಕರಿತೇವ್ರಿ. ಥ್ಯಾಂಕ್ ಯು ಫ್ರೆಂಡ್. ಇಲ್ಲಿ ಏನ್ ಮಾಡತ್ತೇವ್ರಿ ನಾವು ಈ ಕ್ವಶನ್ಸ್ ಗಳನ್ನ ಅಥವಾ
ನಾವು ಟೋಟಲ್ ಆಗಿ ವಿ ಎ ಒ ಗೆ ಸಂಬಂಧಪಟ್ಟಂತೆ ಅಥವಾ ಗ್ರಾಮ ಲೆಕ್ಕಾಧಿಕಾರಿಗೆ ಸಂಬಂಧಪಟ್ಟಂತ ಒಂದಿಷ್ಟು ಕ್ವಶನ್ಸ್ ಗಳನ್ನ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ನಾವೇನ್ ಮಾಡತ್ತೇವ್ರಿ ಎಕ್ಸ್ಪ್ಲೇನ್ ಮಾಡ್ತಾ ಇದೀವಿ ಫ್ರೆಂಡ್ಸ್. ಇನ್ ಕೇಸ್ ಇದರಲ್ಲಿ ಏನಾದ್ರೂ ಡೌಟ್ಸ್ ಗಳಿದ್ರೆ ಅಥವಾ ನಮ್ಮ ಕಮೆಂಟ್ಸ್ ಬಾಕ್ಸ್ ಮುಖಾಂತರ ನಮಗೆ ತಿಳಿಸಿ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ನಾವು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದಕ್ಕೆ ನಿಮ್ ಸಪೋರ್ಟ್ ನಮಗೆ ಇರಬೇಕು ಫ್ರೆಂಡ್ಸ್. ಅದಕ್ಕಾಗಿ ಕ್ರಿಯೇಟಿವ್ ಯೂಟ್ಯೂಬ್ ಕ್ಲಾಸಸ್ ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.